ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ PSTR ಮತ್ತು GPSTR ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಸಿಹಿ ಸುದ್ದಿನೇ ಬಂದಿದೆ. ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ಸರ್ಕಾರದಿಂದ ಇದೆ. ಸೊ ಇದಕ್ಕೆ ಕಳೆದ 2 ವರ್ಷಗಳಿಂದ ವ್ಯಾಪಕವಾಗಿರ್ತಕ್ಕಂಥ ಹೋರಾಟ ನಡೆದಿತ್ತು. ಬ್ಯಾಕಪ್ ಸ್ಕೋರನ್ನು ರಿಮೂವ್ ಮಾಡಿ ಅಂತ. ಸೊ ಬ್ಯಾಕಪ್ ಅಂದರೆ ಗೊತ್ತಿದೆಯಲ್ಲ, BA BEd ಇವುಗಳನ್ನೇನಿದಾವಲ್ಲ ಇವುಗಳನ್ನು ಹೊಡೆದಕ್ಕೆ ಕೇವಲ CETಗಳನ್ನು ಮೇಲೆ ಮಾತ್ರ ನೇಮಕ ಮಾಡಿ ಅಂತ ಹೇಳಿದರು. ಕಡೆಗೂ ಕೂಡ ಸರ್ಕಾರ ಮನವಿಯನ್ನು ಪರಿಗಣಿಸಿ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮಾಡಿದೆ. ಬಟ್ ಅಂತೂ ಅನಿಸುತ್ತೆ ಸೊ ಇವಾಗ ನಾನ್ ಸೆಮ್ಮು ಎಲ್ಲನೂ ಕೂಡ ಈಕ್ವಲ್ ಮಾಡಿದರು. ಸ್ವಲ್ಪ ಮಾತ್ರ ಬ್ಯಾಕಪ್ ಸ್ಕೋರ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನು ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತೀನಿ ಯಾವ ಥರನಾಗಿ ಇತ್ತು ಅಂತಕ್ಕಂಥದ್ದು. ಎಸ್, ಸೊ ಫಸ್ಟ್ ನೋಡಿ, ಇದು ಬಂದುಬಿಟ್ಟು ಇವತ್ತೇ ಹೊಡೆಸಿರ್ತಕ್ಕಂಥ ರಾಜ್ಯಪತ್ರಿಕೆ ಇದೆ, ಗೆಜೆಟ್ ಇದೆ. ಬುಧವಾರ 21 ಜನವರಿ 2026 ಕರ್ನಾಟಕ ಸರ್ಕಾರದ ಸಚಿವಾಲಯ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 21/1/2026 ಅಧಿಸೂಚನೆ ಇದೆ ಅಂತ ಹೇಳಿದ್ದಾರೆ. ಸೊ ಇದು ನೇಮಕಾತಿ ನಿಯಮಕ್ಕೆ ಸಂಬಂಧಪಟ್ಟಂತೆ ಇದೆ. ಸೊ ನಿಮಗೆ 15 ದಿನಗಳ ಕಾಲ ಏನು ಮಾಡಿದ್ದಾರೆ, ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದಾದ ನಂತರ ಇದನ್ನು ಫೈನಲ್ ಆಗಿ ಗೆಜೆಟ್ ಮಾಡ್ತಾರೆ. ಇನ್ನು ನಿಮ್ಮ ಏನಾದರೂ ಇದಕ್ಕೆ ತಿದ್ದುಪಡಿ ಅಥವಾ ಆಕ್ಷೇಪಣೆಗಳಿತ್ತಂದರೆ ನೀವೇನು ಮಾಡಬೇಕು, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, 6ನೇ ಮಹಡಿ, ಬಹುಮಹಡಿಗಳ ಕಟ್ಟಡ, ಡಾಕ್ಟರ್ BR ಅಂಬೇಡ್ಕರ್ ವೀದಿ, ಬೆಂಗಳೂರು 1 ಈ ಒಂದು ವಿಳಾಸಕ್ಕೆ ನಿಮ್ಮ ಅಬ್ಜೆಕ್ಷನ್ಸ್ಗಳನ್ನು ನೀವೇನು ಮಾಡಬೇಕಾಗ್ತದೆ, ರಿಟರ್ನ್ ಆಗಿ ಫೈಲ್ ಮಾಡಬೇಕಾಗ್ತದೆ. ಹಾಗಾದರೆ ಏನಿದೆ ಇದಕ್ಕೆ ತಿದ್ದುಪಡಿ ಏನು ತಂದಿದ್ದಾರೆ ಅಂದರೆ ನೋಡಿ, ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ನೇಮಕಾತಿ ತಿದ್ದುಪಡಿ 2026 ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು 2 ಹುದ್ದೆಗಳಿಗೆ ಅವರು ಏನು ಮಾಡಿದ್ದಾರೆ ಅಂದರೆ ತಿದ್ದುಪಡಿಯನ್ನು ಕೊಟ್ಟಿದ್ದಾರೆ. ಎಸ್, ಸೊ ಫಸ್ಟ್ ನೋಡಿ ಫ್ರೆಂಡ್ಸ್, ಏನಿದೆ ಅಂತಂದರೆ ಎಸ್, ಸೊ ಮುಂಚೆದು ಹೇಳ್ತೀನಿ, ನಾನು ನಿಮಗೆ ಈಗಿದ್ದೂ ಹೇಳ್ತೀನಿ ಯಾವ ಥರನಾಗಿರ್ತಕ್ಕಂಥ ಕ್ಯಾಲ್ಕುಲೇಷನನ್ನು ಮಾಡ್ತಾ ಇದ್ದಾರೆ ಅಂತ. ಸೊ ಮೊದಲಿಗೆ PSTR ತಗೊಳ್ಳೋಣ. ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 5 ಅಲ್ಲಿ 35ರಷ್ಟು ಏನು ಮಾಡ್ತಿದ್ರು, CETಯನ್ನು ಕ್ಯಾಲ್ಕುಲೇಷನನ್ನು ಮಾಡ್ತಿದ್ರು. ನಿಮ್ಮ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಡೆದಿರ್ತಕ್ಕಂಥ ಅಂಕಗಳನ್ನು ಎಷ್ಟು ಪರ್ಸೆಂಟೇಜ್ ಮಾಡ್ತಿದ್ರು, 35 ಮಾಡ್ತಿದ್ರು. ಅದನ್ನು ಡೈರೆಕ್ಟಾಗಿ ಎಷ್ಟು ತಗೊಂಡ್ರು, 70% ತೆಗೆದುಕೊಂಡ್ರು. ನೋಡಿ 35 ಹೋಯಿತು, 70 ಬಂತು. ಇನ್ನು 15% ಅಂತ ಏನು ಮಾಡ್ತಿದ್ರಪ್ಪ ಅಂದರೆ ನಿಮ್ಮದು TETಗಳನ್ನು ಕ್ಯಾಲ್ಕುಲೇಷನನ್ನು ಮಾಡ್ತಿದ್ರು. ಸೊ ಇಲ್ಲಿ 20% ಏನು ಮಾಡ್ತಾ ಇದ್ದಾರೆ ಅಂದರೆ TETಯನ್ನು ಕನ್ಸಿಡರ್ಡನ್ನು ಮಾಡ್ತಾ ಇದ್ದಾರೆ. TET 15 ಇದ್ದಿದ್ದು 20% ಬಂತು. 70 CE ಮಾರ್ಕ್ಸ್, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ 20 ಏನು ಮಾಡಿದರು, TETಯನ್ನು ಹಾಕಿದ್ದಾರೆ. ಕೇವಲ 8% ಏನು ಮಾಡಿದ್ದಾರೆ ಅಂತಂದರೆ ನಿಮ್ಮದು PUC ಸ್ಕೋರ್ಗಳನ್ನು ತಗೋತಾ ಇದ್ದಾರೆ. PU ಸ್ಕೋರ್ 8%. ಕೇವಲ 2% ಏನು ಮಾಡ್ತಾ ಇದ್ದಾರೆ, DEDನ್ನು ಹಿಡಿತಾ ಇದ್ದಾರೆ. ಸೊ ಎಲ್ಲಿಗೆ, PSTR ಉನ್ನತದವರಿಗಾಗಿರ್ತಕ್ಕಂಥ ಒಂದು ನೇಮಕಾತಿ ನಿಯಮ. CET 70%, TET 20%. ಸೊ ನೆಕ್ಸ್ಟ್ PUC 8, DED 2. ಸೊ ಚೆನ್ನಾಗಿ ಇದನ್ನು ಓದಿ. ಸೊ ಯಾರೆಲ್ಲ ಇನ್ನೂ TET ಕಡಿಮೆ ಇದೆಲ್ಲ TET ಹೆಚ್ಚು ಮಾಡಿಕೊಡ್ರಿ. ಖಂಡಿತವಾಗಿ ಏನಾಗದಪ್ಪ ಅಂದರೆ ಇದು PSTR ಅವ್ರಿಗೆ ಒಂದು ವರದಾನವಾಗ್ತದೆ. ಇದರರ್ಥ ಹೊಸ ಪದ್ಧತಿಗೆ ನೀವೆಲ್ಲ ಏನಾಗಬೇಕಪ್ಪ ಅಂತಂದರೆ ಅನುವಾಗಬೇಕು ಅಂತಕ್ಕಂಥದ್ದು ಒಂದು ಇತ್ತು. ಇನ್ನು ಇದು ಯಾರದೆಲ್ಲ ಸ್ಪೆಷಲ್ ಎಜುಕೇಷನ್ ಆಗಿದೆಯಲ್ಲ ಅವ್ರದ್ದು ಹಿಡಿದಿದ್ದಾರೆ. ಸೊ ಅವರಲ್ಲಿ ಏನಿದೆ ಅಂದರೆ DLED ಅಂತ ಕರೀತಾರಲ್ಲ, PUC ಎಲಿಮೆಂಟ್ರಿ ಎಜುಕೇಷನ್ ಅವ್ರದ್ದು CET 70 ಇದೆ, TET 20 ಇದೆ. ಆ ಕೋರ್ಸ್ ಟೋಟಲಿ 10% ಹಿಡಿತಾರೆ. ಇನ್ನು GPSTRಗೆ ಬರೋಣ. ಸೊ GPSTRಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ 35% CETಯನ್ನು ಏನು ಮಾಡಿದರು, ಡೈರೆಕ್ಟಾಗಿ 70%ಅನ್ನೇ ಕ್ಯಾಲ್ಕುಲೇಷನನ್ನು ಮಾಡಿದರು. ಇದು ಕೂಡ ನಿಮಗೆ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಕರಿತೀವಿ. ಸೊ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ 70%ಅನ್ನು 6 to 8ದವರೆಗೆ ಕ್ಯಾಲ್ಕುಲೇಷನನ್ನು ಮೆರಿಟನ್ನು ಮಾಡಕತ್ತಾರೆ. ಇನ್ನು TET ಏನು ಮಾಡಿದರು, 70%ಗೆ ತಂದರು. ಸೊ ನೋಡಿ 15 ಇದ್ದಿದ್ದು ಏನು ಮಾಡಿದರು, TET 20%ಗೆ ತಂದರು. ಆಮೇಲೆ ನಿಮ್ಮ 25% BA BS ಇತ್ತಲ್ಲ, ಅದನ್ನು ಕೇವಲ 8%ಗೆ ತಂದಿದ್ದಾರೆ. ನಿಮ್ಮ ಬ್ಯಾಚುಲರ್ ಡಿಗ್ರಿ ಕೋರ್ಸ್ಗಳು BA BSc ಕೇವಲ 2% ಮಾತ್ರ ಏನು ಮಾಡಿದ್ದಾರೆ, DED ಆರ್ BEd ಕೋರ್ಸನ್ನು ತಂದಿದ್ದಾರೆ. ಸೊ ನೋಡಿ ಇದರ ಅರ್ಥ ಏನಪ್ಪ ಅಂದರೆ ನೀವು ಈ ಹಂತದಲ್ಲಿ ಇಲ್ಲಿ ಏನು ಮಾಡಬೇಕು, ಚೆನ್ನಾಗಿ ಅಂಕಗಳನ್ನು ಗಳಿಸ್ಬೇಕು. ಇನ್ನು ಯಾರ್ದೆಲ್ಲ TET ಕಡಿಮೆ ಇದೆಯಲ್ಲ TET ಚೆನ್ನಾಗಿ ಮಾಡಿಕೊಡ್ರಿ. ಯಾರ್ದೆಲ್ಲ ಬ್ಯಾಕಪ್ ಕಡಿಮೆ ಇದೆ ಅಂತನೋರು ಖಂಡಿತವಾಗಿ ನೀವೆಲ್ಲ ಬ್ಯಾಕಪ್ ಏನು ಮಾಡ್ಕೊಳ್ಳಿ ಅಂತಂದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳನ್ನು ನೀವೆಲ್ಲ ಏನು ಮಾಡ್ಕೋಬೇಕಾಗ್ತದಪ್ಪ ಅಂದ್ರೆ ಪಡ್ಕೋಬೇಕು. ಸೊ ಲಾಸ್ಟ್ ಇಯರ್ GPSTR ಎಷ್ಟಿತ್ತು ನೋಡಿ, ಕಾಂಪಿಟೇಟಿವ್ಗೆ CET 35 ಇತ್ತು, TET 15 ಇತ್ತು, ಡಿಗ್ರಿ 25 ಇತ್ತು, BEd 25 ಇತ್ತು. ನೋಡಿ 25 ಇದ್ದಿದ್ದನ್ನು ಯಾವ ಮಟ್ಟಕ್ಕೆ ತಂದು ಇಳಿಸಿದ್ರು ಅಂದರೆ ಸೊ ನೀವೇ ಸರ್ಪ್ರೈಸ್ ಆಗ್ತೀರಿ. ಸೊ CET 70%, TET 20,
ಡಿಗ್ರಿ 8%, BEd ಆರ್ DEd 2%. ಇಷ್ಟು ನೇಮಕಾತಿ ನಿಯಮಗಳಿತ್ತು. ಸೊ ನನಗನ್ಸುತ್ತೆ ಖಂಡಿತವಾಗಿ ಇನ್ನು ನೀವು CET ಚೆನ್ನಾಗಿ ಓದಬೇಕು. ಸೊ ನೀವು CET ಓದಿದರೆ ಮಾತ್ರ ಗ್ಯಾರಂಟಿಯಾಗಿ ಡೆಫಿನೆಟಾಗಿ ಅಪಾಯಿಂಟ್ಮೆಂಟ್ ಆಗ್ತೀರಿ. ಇದು GPSR ಇತ್ತು. ಆಮೇಲೆ PSTRಗೆ ಇದು ಮೊದಲೇ ಆಗಬೇಕಿತ್ತು. ಸೊ ಮುಂಚೆ ಎಲ್ಲ 33 ಇತ್ತು. ಸೊ ಇವಾಗ ಡೈರೆಕ್ಟೇ ತಂದು ಏನು ಮಾಡಿದ್ರು ಅಂದರೆ ಅದನ್ನು 35, 15, 25 ಇತ್ತು. ಅದನ್ನು CET 20 ಮಾಡಿದರು. ಆಮೇಲೆ CET 70, TET 20, PUC ಅಂಟು DEd 2%. ಸೊ ಇದನ್ನು ಕೇವಲ 10% ಹಿಡಿದಿದ್ರೆ ಅದನ್ನೇನು ಲೆಕ್ಕಕ್ಕಿಲ್ಲ. ಇದರರ್ಥ ಯಾರೆಲ್ಲ CETಯಲ್ಲಿ ಚೆನ್ನಾಗಿ ಅಂಕಗಳನ್ನು ಗಳಿಸ್ತೀರಿ, ಸೊ ಖಂಡಿತವಾಗಿ ಅಪಾಯಿಂಟ್ಮೆಂಟ್ ಆಗ್ತೀರಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಕೂಡ ಬರ್ತವೆ, ಅದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.